ನೋಡೋ, ಇದೇ ವೆಂಕಟರೆಡ್ಡಿ ಮನೆ. ಥ್ಯಾಂಕ್ ಯು ಸರ್. ಹೆಂಗಾರು ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಬರೋದೇ ಇವಲ್ಲ. ಅಣ್ಣ ಶ್ರದ್ಧಾ, ಫಸ್ಟ್ ಹೋಗಿ ವೆಂಕಟರೆಡ್ಡಿ ಚಪ್ಪಲಿ ಕದ್ಕೊಂಡ್ ಬಾ. ಅಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಆದ್ರೆ ಒಂಟಿ ಸಲ್ಗನ ಒಂಟಿ ಕೈಯಲ್ಲಿ ಎತ್ಕೊಂಬರೋ ತಾಕತ್ತಿರೋ ಮಗ ಸರ್ ನಾನು. ಗಿವ್ ಮಿ ಅ ಬಿಗರ್ ಟಾಸ್ಕ್ ಸರ್, ಹಿಟ್ ಮಿ ಹಾರ್ಡ್. ಶ್ರದ್ಧಾ, ಈಗ ಹೊಡಿ ನನ್ ಮಗನ. ಅಣ್ಣ ನೀನು ಅಣ್ಣ ಹೊಡಿತೀರಣ್ಣ ಇವ್ರಿಗೆ. ಈಗ ಹೇಳಿದ್ನಲ್ಲೋ ದೇವ್ರೇ. ನೋಡೋ, ವೆಂಕಟರೆಡ್ಡಿ ಮನೆಗೆ ಹೋಗೋದಷ್ಟು ಸುಲಭ ಅನ್ಕೋಬೇಡ. ಮಿನಿಮಮ್ 100ರಿಂದ 150 ಜನ ಗೇಟ್ ಹತ್ರನೇ ಕಾಯ್ತಾ ಇರ್ತಾರೆ. ಆದರೆ ಒಂದು ಹಿಂಟ್ ಕೊಡ್ತೀನಿ, 11:25ರಿಂದ 11:30ವರೆಗೂ ಬಾಯ್ಸ್ ಎಲ್ಲ ಸ್ಮೋಕ್ ಬ್ರೇಕ್ ಹೋಗ್ತಾರೆ. ಆ ಗ್ಯಾಪಲ್ಲಿ ನೀನು ಒಳಗೆ ಹೋಗಿ ವೆಂಕಟರೆಡ್ಡಿ ಚಪ್ಪಲಿ ಕದ್ಕೊಂಬ. ಹಲೋ. ಹಾ, ಸೇಫಾ ರೀಚ್ ಆದೆ. ಅಲ್ಲ, ಒಂದು ಡೌಟ್ ಇತ್ತಂದ್ರೆ ಚಪ್ಪಲೇ ಕದಿಬೇಕಾ ಅಥವಾ ಸ್ವಲ್ಪ ದೊಡ್ಡ ಐಟಮ್ ಏನಾದ್ರು? ಏಯ್, ಅದೇ ಬೇಗ ಸಿಗೋದು, ಅದನ್ನೇ ಕದ್ಕೊಂಬ. ಓಕೆ ಓಕೆ ಸರ್, ಓಕೆ. ಹಲೋ ಸರ್. ಇಲ್ಲ, ಒಂದೇ ಒಂದು ಇನ್ಫಾರ್ಮೇಶನ್. ಇಲ್ಲಿ 150 ಜೊತೆ ಇಲ್ಲ ಸರ್, ಒಂದು 15 ಜೊತೆ ಇರ್ಬೋದು ಮ್ಯಾಕ್ಸಿಮಮ್. ಯಾವುದೋ ಒಂದು ಎತ್ಕೊಂಬಾರೋ. ಓಕೆ ಓಕೆ ಸರ್, ಗೊತ್ತಾಯ್ತು. ಹಲೋ ಸರ್, ಲೇಡೀಸ್ ಚಪ್ಪಲ್ ಓಕೆನಾ ಜೆಂಟ್ಸಾ? ಅಂದ್ರೆ ನಿಮ್ ಕಂಫರ್ಟಬಿಲಿಟಿ ಯಾವ್ದು ನಂಗೆ ಗೊತ್ತಿಲ್ಲ. ಲೇ, ಚಪ್ಪಲಿ ನನಗಲ್ವೋ, ನಿನಗೆ ಟೆಸ್ಟೋ ಅದು. ಓಕೆ 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 ಸರ್, ಫೈನ್ ಸರ್, ಫೈನ್ ಫೈನ್. ಎಷ್ಟು ಸಲ ಫೋನ್ ಮಾಡ್ತೀಯೋ? ಸರ್, ಉಂಗುಷ್ಟದ ಒಂದಿದೆ, 2 ಉಂಗುಷ್ಟ ಇಲ್ಲದೆ ಇರೋದಿದೆ, ಮತ್ತೆ 2 ಪಿನ್ ಹಾಕಿರೋದು, ಮತ್ತೆ ಲೇಡೀಸ್ ಚಪ್ಪಲು. ನಿಮ್ಗೆ ಯಾವ್ದು ಇಟ್ಕೊಂಬನ್ನಿ ಸರ್. ಲವ್, ಹಾಕೊಂಡ್ರದ್ನೇ ಎತ್ಕೊಂಡ್ ಬಂದ್ಬಿಡೋ ಹೋಗ್ಲಿ. ಓಕೆ ಓಕೆ, ಸಾರಿ ಸರ್, ತರ್ತೀನಿ. ಪದೇ ಪದೇ ಫೋನ್ ಮಾಡಿ ಸಾಯಿಸ್ತಾನೆ. ಹೆಂಗೋ ತಡ್ಕೊಂಡಿದ್ಯಾ ಇವನ್ನ? ನಿಮ್ಗೇನು ನನ್ನ ಬಗ್ಗೆ ಗೊತ್ತಿಲ್ಲ. ಏಯ್, ಯಾರ ನೀನು? ಸರ್ ಚಪ್ಪಲ್ ಸರ್, ಮೆಟ್ಟು ಸರ್, ಮೆಟ್ಟು. ಡೈನಮೇಟ. ಸೈ ಹೊಡಿ ನನಗೆ. ಅಲ್ಲ ಸರ್, ಸರ್ ಅಣ್ಣ ಬರ್ತಾವನಣ್ಣ. ಬರ್ಲಿ ತಡಿಯೋವನು. ಫೈನಲಿ ಏನ್ ಮಾಡ್ದೋ? ನನ್ನ ಚಪ್ಪಲಿ ಕೈಯಲ್ಲಿ ಇಟ್ಕೊಂಡ್ ಬರ್ಕೊ ಟೈಮ್ ಕೊಡ್ಲಿಲ್ಲ, ಹಾಕೊಂಡ್ರೆ ಹೊಡ್ ಬಂದೆ. ಏನ್ ಜನ ಸರ್ ಅವರು, 40 ರೂಪಾಯಿ ಚಪ್ಪಲಿಗೆ 400 ರೂಪಾಯಿ ಬುಲೆಟ್ ವೇಸ್ಟ್ ಮಾಡ್ತಾಳೆ ಇವರು. ತಮಾಷೆನ? ಹೆಂಗಿದೆ ಸೆಕ್ಯೂರಿಟಿ? ಸರ್, ಸೆಕ್ಯೂರಿಟಿ ಇದೆ ಸರ್, ಆದ್ರೆ ಮೆಚುರಿಟಿ ಇಲ್ಲ. ನಿಂಗೆ ಟ್ಯಾಲೆಂಟ್ ಇದೆ, ಥ್ಯಾಂಕ್ ಯು ಸರ್. ಟೆಕ್ನಿಕ್ ಇಲ್ಲ. ನಾಳೆಯಿಂದ ನಾನ್ ಟ್ರೈನ್ ಮಾಡ್ತೀನಿ ನಿನ್ನ. ಓಕೆ ಸರ್. ಇದೇ ಶಕ್ತಿ ದೇವತೆ, ನನ್ನನ್ನು ಕಾಪಾಡಿದ ಈ ದೇವತೆನೆ. ನಿನಗೆ ಇವ್ರ ಆಶೀರ್ವಾದ ತುಂಬಾ ಬೇಕಾಗಿದೆ. ಕೈ ಮುಗಿದು ನಮಸ್ಕಾರ ಮಾಡು. ಏಯ್, ಅದೆಲ್ಲ ಮನ್ಸಲ್ಲಿರ್ಲಿ, ಎದಳು. ಓಕೆ, ಹೌ ಇಸ್ ದ ಜೋಶ್? ಹೈ ಸರ್. ಹಂಗಲ್ಲ, ಹೌ ಇಸ್ ದ ಜೋಶ್? ಹೈ ಸರ್. ಹಂಗಲ್ಲ, ಇನ್ನೂ ಜೋರಾಗಿ, ಹೌ ಇಸ್ ದ ಜೋಶ್? ಹೈ ಸರ್. ಲೆಟ್ಸ್ ಗೋ. How is the Josh? Hey sir! 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 ಅತಿರಥ ನಿನ್ನ ತೋಳ್ಬಲ ತೋರಿಸು ಜಗಕ್ಕೆ. ಹೇ ಮಹಾರಥ ನಿನ್ನ ಸಾಧನೆ ಮಾದರಿ ಜನಕ್ಕೆ. ಈ ಜಗತ್ತೇ ನಿನ್ ಹಿಂದೆ ಬರುತ್ತೆ ನಾಳೆ, ಭೀಮನ ಅಂಶವೇ ನಿನ್ನದು. ಮುಂದಿಟ್ಟ ಹೆಜ್ಜೆಯ ಹಿಂದಕ್ಕೆ ಹಾಕದೆ ಗೆಲ್ಲುವ ಛಾತಿಯು ನಿನ್ನದು. ಬಾ ಹುಡುಗಾಗಿ ಸಿಡಿಲಾಗಿ ಮಿಂಚಾಗಿ ರಣಯೋಧನೆ, ಬಾ ಸುಲ್ತಾನ ಯಜ
ಸರಿ ಎಲ್ಲ ಮುರ್ದಾಗ್ತೆ. ಹೌಸ್ ದ ಜೋಶ್ ನಾವು? ಲವ್ ಇಲ್ಲೇ ಮುರಿತಿದ್ನಲ್ಲ, ಎಗರಕ್ ಕಣೋ ಇರೋದದು. ಸರಿ ಹೋಗಿದ್ಯಾ? ಶತ್ರು ಕಣ್ಣಲ್ಲಿ ಬೆರಳು ಆಡ್ಸೋನೆ, ನಿನ್ನ ಬೆರಳೆಲ್ಲ ಚೂರಿ ಕಣೋ. ಅವರ ಎದೆಯಲ್ಲಿ ದಿಗಿಲು ತುಂಬೋನೆ, ನೀನು ಹುಚ್ಚೆದ್ದ ಸಿಂಹ ಕಣೋ. ಕಲಿಸೋ ಗುರುವು ಹಿಂದೆ ಇರಲು ಬಿಡು ಸಂಶಯ, ಗುರಿಯು ಮುಂದೆ ಇರಲು ನಡೆಯೋ ನಿನಗೆ ಜಯ. ಹುಡುಗಾಗಿ ಸಿಡಿಲಾಗಿ ಮಿಂಚಾಗಿ ರಣಯೋಧವೇ, ಸುಲ್ತಾನ ಯಜಮಾನ ಕಲಿಯುಗದ ಕಲ್ಪಾರ್ಥವೇ. ನೋಡೋ, ಇವತ್ತಿಗೆ ನಿನ್ನ ಟ್ರೈನಿಂಗ್ ಮುಗೀತು. ಸರ್ ಒಂದೇ ದಿವಸ ಆಗಿತ್ತು ಸರ್ ಟ್ರೈನಿಂಗು. ಅದೇನೋ ಒಂಟಿ ಸಲಗ ಕೈಯಲ್ಲಿ ಎಳ್ಕೊಂಡು. ಅಲ್ಲ ಸರ್, ಒಂಟಿ ಸಲ್ಗನ ಒಂಟಿ ಕೈಯಲ್ಲಿ ಹೇಳ್ಕೊಂಬರೋ ತಾಕತ್ತಿರೋ ಮಗ, ಆ ಥರ ಬರುತ್ತೆ ಸರ್ ಡೈಲಾಗ್. ನೋಡೋ, ಕಿಡ್ನಾಪ್ ಟೈಮಲ್ಲಿ ಕರೆಕ್ಷನ್ಸ್ ಬೇಡ. ಸಾರಿ ಸರ್. ಅದು ಸರಿ, ಪ್ಲ್ಯಾನ್ ನೆನಪಿದೆ ತಾನೇ? ಆ್ಯಕ್ಚುಲಿ ಸಾಂಗಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದೆ ಸರ್, ಪ್ಲ್ಯಾನ್ ಮರ್ತೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಕೇಳಿಸ್ಕೋ. ಹಾಂ ಸರ್. ಒಳಗೆ ಹೋಗಿದ ತಕ್ಷಣ ನಿಂಗೆ 2 ಮೆಟ್ಲು ಸಿಗುತ್ತೆ. ಈ ಕಡೆಯಿಂದ ಹೋದರೆ 3ನೇ ರೂಮು, ಆ ಕಡೆಯಿಂದ ಬಂದರೆ 2ನೇ ರೂಮು. ನೀವು ಒಳಗೆ ಹೋಗ್ತಿದ್ದಾಗೇ ಶ್ರದ್ಧಾ ಕರೆಂಟ್ ತೆಗೆದುಬಿಡ್ತಾನೆ. ನೀನು ರೂಮ್ ಒಳಗೆ ಹೋಗಿ ಅವಳನ್ನೇ ತಾಕ್ಕೊಂಡು ಹಿಂದೆ ಡೋರಿಂದ ಕರ್ಕೊಂಡು ಹೊಟ್ಟೋಗು. ಆಚೆ ಕಡೆ ನಾಣಿ ಕಾಯ್ತಾ ಇರ್ತಾನೆ ಕಾರಲ್ಲಿ. ಅಕ್ಕ, ದೀಪಕ್ ಬಂದ್ಯಾ? ಬಂದೆ. ಬ್ಯಾಗ್ ತಂದಿದ್ಯಾ ತಾನೆ? ಬ್ಯಾಗ್ ತಂದಿಲ್ಲ. ಯಾವಾಗ್ಲೂ ಹೀಗೆ ಮಾಡು. ಸರಿ ಬಾ, ಒಳಗ್ ಬಾರು. ಇದು ನನಗೆ ಕಾಲು ಓಡ್ಸಕ್ ಬರಲ್ಲ. ನೀನು ಆ ಹುಡುಗಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ? ನಿಜವಾಗ್ಲೂ ಅವಳು ನಿನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತಾ? ಸುಮ್ಮನಿರೋ ಪ್ಲೀಸ್. ಲೈಟ್ ಕಾಣಿಸ್ತಾ ಇದೆಯಾ? ರಾಬಿನಾಯ್ಡ್. ಲೋ ಗುಬ್ಬಿ, ನೋಡ್ ನಿನ್ ಜೀವನ ಹೇಗಾಗಿದೆ. ಮುಂಚೆ ಹೀಗಿರ್ಲಿಲ್ಲ ನೀನು. ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೊಳ್ಳ ಸಾಕು. ಬೆಳಗ್ಗೆ ಆದ್ರೆ ಆಫೀಸ್ಗೆ ಹೋಗ್ತಿದ್ದೆ, ರಾಬಿನಾಯ್ಡ್ ಆದ್ರೆ ಬಂದು ನಾನು ಮೀಟ್ ಮಾಡ್ತಿದ್ದೆ, ರಾತ್ರಿ ಆದ್ರೆ ಮನೆಗೆ ಹೋಗ್ತಿದ್ದೆ. ಆದ್ರೆ ಈಗ ಆಗಲ್ಲ. ಬೆಳಗ್ಗೆ ಆದ್ರೆ ದರೋಡೆ ಮಾಡ್ತೀಯ, ಸಂಜೆ ಆದ್ರೆ ಕಿಡ್ನ್ಯಾಪ್ ಮಾಡ್ತೀಯ, ರಾತ್ರಿ ಆದ್ರೆ ಈ ಥರ ಕಳ್ಳರ ಥರ ಬಂದು ಬಾಗಿಲು ಬಡಿತೀಯ. ಥೂ, ಎಲ್ಲ ಗೂಬೆಗೋಸ್ಕರ. ಏನಂದ ನೀನು? ಏನಂದೆ? ಯಾರಿಗೆ ಗೂಬೆ ಅಂದಿದ್ ನೀನು? ಯಾರಿಗೆ? ನೋಡೋ, ಫ್ರೆಂಡ್ ಅಂತ ಜಾಸ್ತಿ ಸಲ್ಗ ತಗೊಳ್ತಾ ಇದೀಯ. ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಹೋಗ್ ನೀಲಿಂದ ಹೋಗ್ ಸಾಯಿ ನೀನು. ಮತ್ ಅವಳಿಗೆ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ, ಹೇಳ್ತಾ ಇದ್ದೀನಿ. ಅಲ್ಲ, 30 ವರ್ಷದ ಸ್ನೇಹಕ್ಕಿಂತ 30 ದಿವಸ ನನಗೆ 30 ದಿವಸ ಮುಂಚೆ ಬಂದವಳೆ ಜಾಸ್ತಿ. ಏನಾಗ್ಬೇಕೀಗ? ಆಯ್ತಾ, ಹೋಗು ಸುಮ್ಮನೆ. ಇಲ್ಲಿಂದ ಹೋಗ್, ಮತ್ ನೀನ್ ಸಿಟ್ಪಡಿಸ್ಬೇಡ. ನಾನು ಹೇಳಿದ್ ನಿನಗೆ ಅರ್ಥನೇ ಆಗ್ತಿಲ್ಲ. ನೋಡು, ಹೋಗ್ತೀಯಾ? ಏನ್ ಹೇಳೋದು? ರಾಬಿನಾಯ್ಡ್, ಕಡೆಯದಾಗ ಒಂದು ಮಾತು ಹೇಳ್ತೀನಿ. ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ಬೇಗ ಬೇಡ. ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ಬೇಗ ಬೇಡ. 10ನೇ ಕ್ಲಾಸಲ್ಲಿ ಎಲ್ಲಾ ಹುಡುಗಿಯರು ನಿನಗೆ ರಾಖಿ ಕಟ್ಟದ್ದನ್ನು ಸಾಕೋಗು. ಜಾಸ್ತಿ ಆಯ್ತು ಮಾತಾಡಿ ನೀನು. ರಾಬಿನಾಯ್ಡ್, ರಾಬಿನಾಯ್ಡ್, ರಾಬಿನಾಯ್ಡ್. ರಾಬಿನಾಯ್ಡ್.